ಹರೇ ನಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಮಹಾಭಾರತದ ಮಂಗಳಾಚರಣೆಯ ಒಂದು ಅರ್ಥವನ್ನ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಆ ಶ್ಲೋಕದ ಅರ್ಥವನ್ನ ವಿಸ್ತಾರವಾಗಿ ಯಾವ ಶಬ್ದಕ್ಕೆ ಯಾವ ಅರ್ಥ ಅಂತ ಅದನ್ನ ತಿಳಿಸಿಕೊಟ್ಟು ಮುಂದಿನ ಶ್ಲೋಕ ಅಂದ್ರೆ 9ನೇ ಶ್ಲೋಕ ಅಂತ ಆ 9ನೆಯ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಟ್ಟದ್ದು ಸಂಗತಿ ಪೂರ್ವಕಂ ವಕ್ತವ್ಯಂ ಆಹ. ಸಂಗತಿಯನ್ನ ಹೇಳುವ ಮುಖಾಂತರವಾಗಿ ಹೇಳುವಂತ ಮುಂದೆ ಏನ್ ಹೇಳುವಂತ ವಿಷಯ ಇದೆಯೋ ಹೇಳುವಂತ ವಿಷಯ ಏನು ಅಂದ್ರೆ ಮೊದಲೇ ಹೇಳಿದ್ದಾರೆ. ವೇದವ್ಯಾಸದೇವರ ಕಥೆ, ರಾಮದೇವರ ಕಥೆ, ಕೃಷ್ಣ ಪರಮಾತ್ಮನ ಕಥೆ, ಇವುಗಳನ್ನ ಇನ್ನು ಅನೇಕ ಅವತಾರಗಳ ಸಂಕ್ಷಿಪ್ತವಾದಂತಹ ಕಥೆಗಳನ್ನ ಇದೇ ಒಂದು ಹೇಳುವಂತಹ ವಿಷಯ. ಅದಕ್ಕೆ ಸಂಗತಿಯನ್ನ ಈ ಶ್ಲೋಕಗಳಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೇಳಿ ಮುಂದೆ ಆ ವಿಚಾರವನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸಂಗತಿಯನ್ನ ಹೇಳ್ತೇವೆ ಅಂತ ಶ್ರೀಮದಾಚಾರ್ಯರು ಹೇಳಿಕೊಳ್ಟದ್ದು. 9ನೆಯ ಶ್ಲೋಕ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತೀತು ಸ್ವಾಧ್ಯಾಯಯೋರ್ ಹರಿಪದಸ್ಮರಣೇನ ಕೃತ್ವಾ ಆನಂದತೀರ್ಥವರನಾಮವತೀ ತೃತೀಯಾ ಭೈಮೀತನುರ್ಮರುತ ಆಹ ಕಥಾ ಪರಸ್ಯ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತೀತು ಸ್ವಾಧ್ಯಾಯಯೋರ್ಹರಿಪದಸ್ಮರಣೇನ ಕೃತ್ವಾ ಆನಂದತೀರ್ಥವರನಾಮವತೀ ತೃತೀಯಾ ಭೈಮೀತನುರ್ಮರುತ ಆಹ ಕಥಾ ಪರಸ್ಯ ಎಂಬುದಾಗಿ 9ನೆಯ ಶ್ಲೋಕ. ಪದವಿಭಾಗ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತೀ ತು ಸ್ವಾಧ್ಯಾಯಯೋಃ ಹರಿಪದಸ್ಮರಣೇನ ಕೃತ್ವಾ ಆನಂದತೀರ್ಥವರನಾಮವತೀ ತೃತೀಯಾ ಭೈಮೀತನುಃ ಮರುತಃ ಆಹ ಕಥಾಃ ಪರಸ್ಯ ಎಂಬುದಾಗಿ ಪದವಿಭಾಗ. ಮೊನ್ನೆ ಹೇಳಿದಂತೆ ಇಲ್ಲಿ ಭೈಮೀತನುಃ ಅಂತೂ ಒಂದು ಪಾಠ ಇದ್ದದ್ದು.
ಮತ್ತೊಂದು ಪಾಠ ಭೌಮೀತನುಹು ಎಂಬುದಾಗಿಯೂ ಕೂಡ ಎರಡು ಪಾಠಗಳು ಇದ್ದದ್ದು. ಎರಡು ಅರ್ಥವನ್ನ ತಿಳಿದುಕೊಳ್ಬಹುದು. ಏನು ಈ ಶ್ಲೋಕದ ಅರ್ಥ? ಸ್ವಾಧ್ಯಾಯಯೋಹೋ ಅಂತ ಇದೆ. ಸ್ವಾಧ್ಯಾಯೋಹೋ, ಸು ಅಧ್ಯಾಯ ಅಂದ್ರೆ ಶ್ರೇಷ್ಠವಾದಂತಹ ಶೋಭನವಾದಂತಹ ಅಧ್ಯಾಯ ಅಂತ ಅರ್ಥ. ಸ್ವಾಧ್ಯಾಯಯೋಹೋ ಶೋಭನ ಅಧ್ಯಾಯಯೋಹೋ, ಶೋಭನವಾದಂತಹ ಮಂಗಳಕರವಾದಂತಹ ಎರಡು ಅಧ್ಯಾಯಗಳಲ್ಲಿ, ಅಂದರೆ ಇದು ಮೂರನೇ ಅಧ್ಯಾಯ. ಶ್ರೀಮದಾಚಾರ್ಯರು ಇದು ಹೇಳ್ತಾ ಇದ್ದದ್ದು ಈ ಶ್ಲೋಕದಿಂದ, ಹಿಂದಿನ ಎರಡು ಅಧ್ಯಾಯಗಳಲ್ಲಿ, ಇಂತಹ ದೇವರೇ ಅಧ್ಯಾಯ ಅಲ್ಲ, ಶೋಭನ ಅಧ್ಯಾಯ, ಸ್ವಾಧ್ಯಾಯ ಅಂತ ಹೇಳಿದ್ದು. ಆ ಶೋಭನ ಅಧ್ಯಾಯಗಳಲ್ಲಿ ಏನನ್ನ ಮಾಡಿದೆ, ಏನನ್ನ ಹೇಳಿದೆ ಅಂತಂದ್ರೆ, ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತಿ. ಒಂದನೇ ಅಧ್ಯಾಯದಲ್ಲಿ ಸರ್ವಶಾಸ್ತ್ರಾರ್ಥ ನಿರ್ಣಯವನ್ನ ಮಾಡಿದ್ದು ಒಂದನೇ ಅಧ್ಯಾಯದಲ್ಲಿ, ಇವನ್ನ ಸರ್ವಸ್ಯ ನಿರ್ಣಯ ಅಂತ ಹೇಳಿದರು. ಮುಂದೆ ಸುವಾಕ್ಯ ಸಮುದ್ರತಿ ಎಂಬುದರಿಂದ ಎರಡನೇ ಅಧ್ಯಾಯದಲ್ಲಿ ಭಾರತ ವಾಕ್ಯಗಳಿಂದಲೇನೆ ಭಾರತ ವಾಕ್ಯಗಳ ಉದ್ಧಾರವನ್ನ ಮಾಡಿದ್ದು. ಹೀಗಾಗಿ ಸುವಾಕ್ಯ ಸಮುದ್ರತಿ ಈ ಎರಡು ಕಾರ್ಯವನ್ನ, ಸ್ವಾಧ್ಯಾಯಯೋಹೋ ಎರಡು ಅಧ್ಯಾಯಗಳಲ್ಲಿ ಸರ್ವಶಾಸ್ತ್ರ ನಿರ್ಣಯ ಮತ್ತು ಭಾರತ ವಾಕ್ಯಗಳ ಉದ್ಧಾರ, ಇವುಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡಿದ್ದು ಅಂದ್ರೆ, ಹರಿಪದ ಸ್ಮರಣೀನ ಕೃತ್ವ, ಆ ಭಗವಂತನ ಪಾದಗಳ ಸ್ಮರಣೆಯನ್ನ ಮಾಡಿ, ಭಗವಂತನ ಪಾದಗಳ ಸ್ಮರಣೆಯನ್ನ ಮಾಡಿ ಇವುಗಳನ್ನ ಮಾಡಿದ್ದು. ಸರ್ವಶಾಸ್ತ್ರ ನಿರ್ಣಯ, ಭಾರತ ವಾಕ್ಯ ಉದ್ಧಾರ, ಈ ಎರಡು ಕೆಲಸವನ್ನ, ಎರಡು ಕಾರ್ಯವನ್ನ ಮಾಡಿ, ಎರಡು ಅಧ್ಯಾಯಗಳಿಂದ ಮಾಡಿ ಈಗ ಏನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಭೈಮೀತನುಹು ಮರುತಃ ಆನಂದ ತೀರ್ಥವರ ನಾಮವತಿ ತೃತೀಯ. ಭೈಮೀತನುಹು ಅಂತಂದ್ರೆ ಭೀಮಾದನಂತರ ತನುಹು ಅಂತ ಅರ್ಥ. ಭೀಮಸೇನ ದೇವರ ಅನಂತರದಲ್ಲಿ ಬಂದಂತಹ ತನು ಅಂದ್ರೆ ಶರೀರ, ಒಂದು ಅವತಾರ ಅಂದ್ರೆ ಅದು ಶ್ರೀಮದಾಚಾರ್ಯರ ಅವತಾರ. ಭೈಮೀತನುಹು ಅಂತ ಅರ್ಥ ಅದು. ಅಥವಾ ಭೌಮೀತನುಹು ಅಂದ್ರೆ ಭೂಮಿಯಲ್ಲಿ ಅವತರಿಸಿದಂತಹ, ಯಾರು? ಮರುತಃ ವಾಯುದೇವರು ಅವರ ಭೂಮಿಯಲ್ಲಿ ಅವತಾರ ಮಾಡಿದ್ದು. ವಾಯುದೇವರು ಅವತಾರ ಮಾಡಿದಂತಹ ಎಂತಹ ಅವತಾರ ಅಂದ್ರೆ ಆನಂದ ತೀರ್ಥ ವರನಾಮವತಿ ತೃತೀಯ. ಆನಂದ ತೀರ್ಥ ಎಂಬುವಂತಹ ಶ್ರೇಷ್ಠವಾದಂತಹ ನಾಮವನ್ನ ಹೊಂದಿದಂತಹ ತೃತೀಯ, ಮೂರನೆಯ ಅವತಾರವಾದಂತಹ ನಾನು ಅಂತ ಅರ್ಥ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಆ ನಾನು ಈ ಎರಡು ಅಧ್ಯಾಯಗಳಲ್ಲಿ ಕೆಲಸವನ್ನ ಮಾಡಿ, ಹೇಗೆ ಮಾಡಿದ್ದು? ಭಗವಂತನ ನಾಮಸ್ಮರಣೆಯನ್ನ, ಪದಗಳ ಸ್ಮರಣೆಯನ್ನ ಮಾಡಿ ಇಂತಹ ಮೂರನೇ ಅವತಾರನಾದಂತಹ ನಾನು ಪರಸ್ಯ ಕಥಾಹ ಆಹ, ಮುಂದೆ ಏನ್ ಮಾಡ್ತೇನೆ ಅಂತಂದ್ರೆ, ಪರಸ್ಯ ಕಥಾಹ ಆಹ, ಶ್ರೇಷ್ಠನಾದಂತಹ ಆ ಭಗವಂತನ ಕಥೆಗಳನ್ನ ಹೇಳ್ತೇನೆ. ಭಗವಂತನ ರಾಮಾವತಾರದ ಕಥೆ, ಕೃಷ್ಣಾವತಾರದ ಕಥೆ, ವೇದವ್ಯಾಸ ದೇವರ ಅವತಾರದ ಕಥೆ, ಎಲ್ಲ ಕಥೆಗಳನ್ನು ಕೂಡ ಕಥಾಹ ಆಹ, ಕಥೆಗಳನ್ನ ಹೇಳ್ತೇನೆ ಅಂತ ಶ್ರೀಮದಾಚಾರ್ಯರು ಇಲ್ಲಿ ಮೊದಲಿಗೆ ಆ ಪ್ರತಿಜ್ಞೆಯನ್ನ ಮಾಡಿ, ಆ ಹೇಳುವಂತಹ ಕಥೆಗೆ ಸಂಗತಿಯನ್ನ ಹೇಳ್ತಾರೆ. ಸಂಗತಿ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಕಥೆಯನ್ನ, ನೇರವಾಗಿ ಇದ್ದಕ್ಕಿದ್ದ ಹಾಗೆ ಕಥೆಯನ್ನ ಹೇಳಿಬಿಡೋದಿಲ್ಲ. ಇಲ್ಲಿಗೆ ರಾಮದೇವರು ಅವತಾರ ಮಾಡಿದರು, ಕೃಷ್ಣ ಅವತಾರ ಮಾಡಿದ, ಹೀಗೆ ನೇರವಾಗಿ ಅಲ್ಲಿಂದ ಕಥೆಯನ್ನ ಹೇಳೋದಿಲ್ಲ. ಸಂಗತಿ ಮೊದಲಿಗೆ ಏನೇನಾಯ್ತು ಅಂತ ಆ ಸಂಗತಿಯನ್ನ ಹೇಳಿ ಮುಂದೆ ಕಥೆಯನ್ನ ತಿಳಿಸ್ತಾರೆ. ಇಷ್ಟು ಇಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದು. ಪರಸ್ಯ ಕಥಾಹ ಆಹ, ಶ್ರೇಷ್ಠನಾದಂತಹ ಭಗವಂತನ ಕಥೆಗಳನ್ನ ಹೇಳ್ತೇನೆ. ಅದಕ್ಕೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಸಂಗತಿಯನ್ನ ಹೇಳ್ತಾರೆ. 10ನೇ ಶ್ಲೋಕದಿಂದ ಆ 10ನೇ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ಪ್ರಥಮಾಧ್ಯಾಯೇ ಸೂಕ್ಷ್ಮತಯ
ಸೃಷ್ಟಾನಾಂ ಸ್ಥೂಲದಯಾ ಸೃಷ್ಟಿಂ ವಕ್ತುಂ ಪೂರ್ವೋಕ್ತ ಸೃಷ್ಟ್ಯನುವಾದ ಪೂರ್ವಕಂ ಅನುಕ್ತಂ ತ್ರಿಭ್ಯಃ ಸೃಷ್ಟಿಂ ಚ ಆಹ. ಪ್ರಥಮಾಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ಸೂಕ್ಷ್ಮತಯ ಸೃಷ್ಟಾನಾಂ, ಅಲ್ಲಿ ಸೂಕ್ಷ್ಮವಾದಂತಹ ಸೃಷ್ಟಿಯನ್ನ ತಿಳಿಸಿಕೊಟ್ಟದ್ದು. ಸ್ಥೂಲದಯ ಸೃಷ್ಟಿಂ ವಕ್ತುಂ, ಸ್ಥೂಲವಾಗಿ ಸೃಷ್ಟಿಯನ್ನ ಮಾಡುವುದಕ್ಕಾಗಿ, ಆ ಸೃಷ್ಟಿಯನ್ನ ಹೇಳುವುದಕ್ಕಾಗಿ ಮತ್ತೊಂದು ಬಾರಿ ಪೂರ್ವೋಕ್ತ ಸೃಷ್ಟಿ ಅನುವಾದ ಪೂರ್ವಕಂ, ಹಿಂದೆ ಬಂದಿದೆ. ವಾಸುದೇವಾವತಾರ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಹೀಗೆ ಅವತಾರಗಳ ಬಗ್ಗೆ ಪ್ರಥಮಾಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದಂತಹದ್ದು, ಇಲ್ಲಿ ಸ್ಥೂಲವಾಗಿ ಅದರ ಸೃಷ್ಟಿಯ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 10ನೇ ಶ್ಲೋಕ. ವ್ಯೂಢಶ್ಚತುರ್ಧಾ ಭಗವಾನ್ ಸ ಏಕೋ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯಾರ ರೂಪೇಣ ಪೂರ್ವೇಣ ಸ ವಾಸುದೇವ ನಾಮ್ನಾ ವಿರಿಂಚಂ ಸುಷುವೆ ಚ ಸಾತಃ. ವ್ಯೂಢಶ್ಚತುರ್ಧಾ ಭಗವಾನ್ ಸ ಏಕೋ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯಾರ ರೂಪೇಣ ಪೂರ್ವೇಣ ಸ ವಾಸುದೇವ ನಾಮ್ನಾ ವಿರಿಂಚಂ ಸುಷುವೆ ಚ ಸಾತಃ ಎಂಬುದಾಗಿ 10ನೇ ಶ್ಲೋಕ. ಪದವಿಭಾಗ. ವ್ಯೂಢಃ ಚತುರ್ಧಾ ಭಗವಾನ್ ಸಹ ಏಕಃ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯಾ ಆರ ರೂಪೇಣ ಪೂರ್ವೇಣ ಸಹ ವಾಸುದೇವ ನಾಮ್ನಾ ವಿರಿಂಚಂ ಸುಷುವೆ ಚ ಸಾ ಅತಃ ಎಂಬುದಾಗಿ ಪದವಿಭಾಗ. ಸಹ ಭಗವಾನ್, ಸಹ ಭಗವಾನ್, ಆ ಭಗವಂತ ಆ ಷಡ್ಗುಣೈಶ್ವರ್ಯ ಸಂಪನ್ನನ, ಭಗ ಶಬ್ದಕ್ಕೆ ಷಡ್ಗುಣಗಳು ಅಂತ ಅರ್ಥ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ನಾರಾಯಣ ಭಗವಂತ. ಸಹ ಭಗವಾನ್ ಅಂದ್ರೆ ಸಹ ಆ ನಾರಾಯಣ ಅಂತ ಅರ್ಥ. ಆ ನಾರಾಯಣ ಹೇಗಿದ್ದಾನೆ ಅಂದ್ರೆ ಏಕಃ, ಒಬ್ಬನೇ ಆಗಿ ಇದ್ದದ್ದು. ಅಂದ್ರೆ ಅವತಾರಗಳು ಅನಂತ ಇದ್ರೂ ಕೂಡ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಅವತಾರಗಳ ಅನೇಕ ಇದ್ರೂ ಕೂಡ, ಅನಂತ ಇದ್ರೂ ಕೂಡ ಒಬ್ಬನೇ ಭಗವಂತನೇ ಅನೇಕ ಅವತಾರಗಳನ್ನ ತೆಗೆದುಕೊಂಡದ್ದು, ಒಬ್ಬನೇ ಅಂತ ತಿಳಿಸುವುದಕ್ಕಾಗಿ ಏಕಃ ಅಂತ ಶಬ್ದವನ್ನ ಆಡ್ತಾ ಇದ್ದದ್ದು ಶ್ರೀಮದಾಚಾರ್ಯರು. ಸಹ ಭಗವಾನ್ ಏಕಃ, ಒಬ್ಬನೇ ಅವನು, ಅವತಾರಾದಿಗಳಲ್ಲಿ ಭೇದ ಇಲ್ಲ, ಅಂತಹ ವ್ಯಕ್ತಿ ಆ ಭಗವಂತ. ಅಂತಹ ಭಗವಂತ ಚತುರ್ಧಾ ವ್ಯೂಢ, ಏನ್ ಮಾಡಿದ ಅಂದ್ರೆ ಚತುರ್ಧಾ ವ್ಯೂಢ, ವ್ಯೂಹಂ ಪ್ರಾಪ್ತ, ವ್ಯೂಢ ಎಂಬುದಕ್ಕೆ ವ್ಯೂಹಂ ಪ್ರಾಪ್ತ ಅಂತ ಅರ್ಥ. ಅದರ ಅರ್ಥ ಅವತೀರ್ಣ ಇತಿ ಯಾವತ್, ಭಗವಂತ 4 ರೀತಿಯಾಗಿ ಅವತಾರವನ್ನ ಪಡೆದುಕೊಂಡ, ಅಂದ್ರೆ 4 ರೂಪವನ್ನ ತೆಗೆದುಕೊಂಡ. ಮೂಲ ರೂಪಿ ನಾರಾಯಣ ಭಗವಂತ ಏನ್ ಮಾಡಿದ ಅಂದ್ರೆ 4 ರೂಪಗಳನ್ನ ತೆಗೆದುಕೊಂಡ. ಇದಕ್ಕೆ 4 ರೂಪಗಳನ್ನು ತೆಗೆದುಕೊಂಡದ್ದು ಅಂದ್ರೆ ಸೃಷ್ಟಿ ವಿಧಿತ್ಸಯ, ಸೃಷ್ಟಿಯನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದಾಗಿ ಭಗವಂತ ಆ ಇಚ್ಛೆಯಿಂದ 4 ರೂಪವನ್ನ ತೆಗೆದುಕೊಂಡ. ಅದರೊಳಗೆ ಪೂರ್ವೇಣ ರೂಪೇಣ ವಾಸುದೇವ ಎಂಬುವಂತಹ ಪೂರ್ವ ರೂಪ, ಈ ರೂಪದಿಂದ ಭಗವಂತ ಏನು ಮಾಡಿದ ಅಂತಂದ್ರೆ ಅದನ್ನ ಹೇಳ್ತಾರೆ, ರೂಪೇಣ ಪೂರ್ವೇಣ ಸ ವಾಸುದೇವ ನಾಮ್ನ, ಆ ಸೃಷ್ಟಿ ಮಾಡಬೇಕು ಎಂಬುವಂತಹ ಇಚ್ಛೆಯಿಂದಲೇನೆ ಆ ಪೂರ್ವ ರೂಪದಿಂದ ಆ ನಾರಾಯಣ ಒಂದು ರೂಪದಿಂದ ಅಂದ್ರೆ ವಾಸುದೇವ ಎಂಬುವಂತ ವಾಸುದೇವ ನಾಮ್ನ ಪೂರ್ವೇಣ ರೂಪೇಣ
ಆ ಭಗವಂತ ಮೂಲ ನಾರಾಯಣ ಏನ್ ಮಾಡಿದ ಅಂದ್ರೆ ಒಂದು ಅವತಾರದಿಂದಾಗಿ ವಾಸುದೇವ ಎಂಬುವಂತಹ ಅವತಾರ ರೂಪದಿಂದ ಪೂರ್ವ ರೂಪದಿಂದ ಭಗವಂತ ಮಾಯಾಂ ಶ್ರಿಯಂ ಆ ಲಕ್ಷ್ಮೀದೇವಿಯನ್ನ ಮಾಯಾರೂಪಳಾದಂತಹ ಮಾಯಾಭಿಧಾಂ ಶ್ರಿಯಂ ಆರ ಅಂತ ಹೇಳ್ತಾರೆ. ಮಾಯಾ ಎಂಬುವಂತಹ ಹೆಸರು ಲಕ್ಷ್ಮೀದೇವಿಗೆ, ಆ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ. ಆ ಲಕ್ಷ್ಮೀದೇವಿಯ ಒಂದು ಹೆಸರು ಮಾಯಾ ಅಂತ ಹೆಸರು. ಮಾಯಾಂ ಶ್ರಿಯಂ, ಮಾಯಾ ಎಂಬುವಂತಹ ಹೆಸರಿನ ಲಕ್ಷ್ಮೀದೇವಿಯನ್ನ ವಾಸುದೇವ ರೂಪಿಯಾದಂತಹ ಭಗವಂತ ಆರ ಹೊಂದಿದ. ಯಾಕೆ ಹೊಂದಿದ ಅಂದ್ರೆ ಸೃಷ್ಟಿ ವಿಧಿತ್ಸಯ, ಸೃಷ್ಟಿ ಮಾಡಬೇಕು ಎಂಬುವಂತಹ ಇಚ್ಛೆಯಿಂದ ಆ ಭಗವಂತ ಆ ಲಕ್ಷ್ಮೀದೇವಿಯನ್ನು ಹೊಂದಿದ. ಮುಂದೇನಾಯ್ತು ಅಂತಂದ್ರೆ ಅತಃ ಸ ವಿರಿಂಚಂ ಸುಷುವೆ. ಅತಃ ಅಂದ್ರೆ ಆ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಸ ಅಂದ್ರೆ ಆ ಮಾಯಾದೇವಿ, ಮಾಯಾ ಎಂಬುವಂತಹ ಹೆಸರಿನ ಲಕ್ಷ್ಮೀದೇವಿ ತಾನು ವಿರಿಂಚಂ ಸುಷುವೆ, ವಿರಿಂಚ ಅಂದ್ರೆ ಬ್ರಹ್ಮದೇವರನ್ನ ಪಡೆದುಕೊಂಡ್ಲು, ಬ್ರಹ್ಮದೇವರನ್ನ ಅಲ್ಲಿ ಹುಟ್ಟಿಸಿದ್ಲು, ಬ್ರಹ್ಮದೇವರಲ್ಲಿ ಅವತಾರವನ್ನ ಮಾಡಿದ್ರು ಅಂತ ಅರ್ಥ. ವಿರಿಂಚಂ ಸುಷುವೆ, ಆ ವಿರಿಂಚ ಬ್ರಹ್ಮದೇವರನ್ನ ಪಡೆದಳು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಮೂಲರೂಪಿಯಾದಂತಹ ಭಗವಂತ 4 ರೂಪಗಳನ್ನು ತೆಗೆದುಕೊಂಡ. ಅದರಲ್ಲಿ ಒಂದು ಪೂರ್ವ ರೂಪದಿಂದ, ಮೊದಲನೇ ರೂಪದಿಂದ ವಾಸುದೇವ ಎಂಬುವಂತಹ ರೂಪದಿಂದ ಮಾಯಾ ಎಂಬುವಂತಹ ಲಕ್ಷ್ಮೀದೇವಿ ಅಲ್ಲಿ ಬ್ರಹ್ಮದೇವರನ್ನ ಪಡೆದುಕೊಂಡ್ಲು ಅಂತ ಈ ರೀತಿಯಾಗಿ ವಿಚಾರವನ್ನ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಸೃಷ್ಟಿಯ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ 4 ರೂಪ ಅಂತ ಹೇಳಿದ್ರಲ್ಲ, ವ್ಯೂಢಶ್ಚತುರ್ಧಾ ಭಗವಾನ್ ಸ ಏಕೋ ಅಂತ ಈ ರೀತಿಯಾಗಿ ಹೇಳಿದ್ದು. ಅದರೊಳಗೆ ಒಂದು ರೂಪವನ್ನ ಇಲ್ಲಿ ತಿಳಿಸಿಕೊಟ್ರು. ವಾಸುದೇವ ರೂಪಿಯಾದಂತ ಭಗವಂತ ಮಾಯಾದೇವಿ ಲಕ್ಷ್ಮೀದೇವಿಯಿಂದ ಬ್ರಹ್ಮದೇವರನ್ನ ಪಡೆದುಕೊಂಡ್ಲು, ಅಲ್ಲಿ ಸೃಷ್ಟಿ ಆಯಿತು ಅಂತ ಹೇಳಿ. ಮುಂದೆ ಮತ್ತೆ ಇನ್ನು ಮತ್ತೊಂದು ರೂಪ ಯಾವುದು ಅಂದ್ರೆ ಸಂಕರ್ಷಣ ಎಂಬುವಂತಹ ಮತ್ತೊಂದು ರೂಪ, ಭಗವಂತನ ಒಂದು ರೂಪ. ಆ 4 ರೂಪಗಳಲ್ಲಿ ಒಂದಾದಂತಹ ಒಂದು ರೂಪ. ಅಂತಹ ಸಂಕರ್ಷಣ ಎಂಬುವಂತಹ ರೂಪದಿಂದ ಅಲ್ಲಿ ಭಗವಂತ ಹೇಗೆ ಸೃಷ್ಟಿಯನ್ನ ಮಾಡಿದ, ಯಾವ ರೀತಿಯಾಗಿ ಸೃಷ್ಟಿಯನ್ನ ಮಾಡಿದ ಅಂತ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. 11ನೇ ಶ್ಲೋಕದಿಂದ ಸಂಕರ್ಷಣಾಚಾಪಿ ಜಯಾತನೂಜೋ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುರ್ಯ ಏವಾಥ ವಿರಿಂಚನಾಮ ಭವಿಷ್ಯ ಆದ್ಯೋ ನ ಪರಸ್ತತೋ ಹಿ ಸಂಕರ್ಷಣಾಚಾಪಿ ಜಯಾತನೂಜೋ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುರ್ಯ ಏವಾಥ ವಿರಿಂಚನಾಮ ಭವಿಷ್ಯ ಆದ್ಯೋ ನ ಪರಸ್ತತೋ ಹಿ ಎಂಬುದಾಗಿ 11ನೆಯ ಶ್ಲೋಕ. ಪದ ವಿಭಾಗ ಸಂಕರ್ಷಣಾತ್ ಚ ಅಪಿ ಜಯಾತನೂಜಃ, ಒಂದೇ ಶಬ್ದ ಜಯಾತನೂಜಃ. ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುಃ ಯಃ ಏವ ಅಥ ವಿರಿಂಚನಾಮ ಭವಿಷ್ಯ ಆದ್ಯಃ, ಅದು ಭವಿಷ್ಯತ್ ಅಂತ ಬಿಡಿಸಿಕೊಂಡಾಗ ಆಗ್ತದೆ. ಭವಿಷ್ಯತ್ ಆದ್ಯಃ ನ ಪರಃ ತತಃ ಹಿ ಎಂಬುದಾಗಿ ಪದ ವಿಭಾಗ.
ಬಲ ಸಂವಿದಾತ್ಮ, ಬಲ ಮತ್ತು ಸಂವಿತ್ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಬಲ ಅಂದ್ರೆ ಬಲ, ಸಂವಿತ್ ಜ್ಞಾನ. ಬಲ ಸಂವಿದಾತ್ಮ, ವಾಯುದೇವರು ಹೇಗಿದ್ದಾರೆ ಅಂದ್ರೆ ಬಲ ಸ್ವರೂಪರು ಮತ್ತು ಜ್ಞಾನ ಸ್ವರೂಪರು. ಅಂತಹ ಅಂದ್ರೆ ಜ್ಞಾನ ಎಲ್ಲೋ ಒಂದು ಕಡೆ ಇರೋದು, ಬಲ ಎಲ್ಲೋ ಒಂದು ಕಡೆ ಇರೋದು ಅಂತಲ್ಲ. ಇಡೀ ಸ್ವರೂಪವೇ ಬಲ ಅವರದು, ಇಡೀ ಸ್ವರೂಪವೇ ಜ್ಞಾನ. ಈ ರೀತಿಯಾಗಿ ಬಲ ಸಂವಿದಾತ್ಮ, ಬಲ ಮತ್ತು ಜ್ಞಾನ ಸ್ವರೂಪರಾದಂತಹ ಸಹ ಸಾಕ್ಷಾದ್ವಾಯು, ಮುಖ್ಯವಾಯು ಅಂತ ಅರ್ಥ. ಬಲ ಸಂವಿದಾತ್ಮ ಸಾಕ್ಷಾತ್ ವಾಯು, ಬಲ ಮತ್ತು ಜ್ಞಾನ ಸ್ವರೂಪರಾದಂತಹ ಆ ಸಾಕ್ಷಾತ್ ವಾಯುದೇವರು ಅಂದ್ರೆ ಮುಖ್ಯ ವಾಯುದೇವರು ಅಂತ ಅರ್ಥ. ವಾಯುದೇವರೊಳಗೂ ಬೇರೆ ಬೇರೆ ತರ ಇದ್ದಾರೆ. ಅಪಾನ ವಾಯು, ಉದಾನ ಪಂಚಪ್ರಾಣರ ಅವರು ಬೇರೆ, ಹೀಗೆ ನಾಸಿಕ್ಯ ವಾಯು ಅಂತಿದ್ದಾರೆ. ಹೀಗಾಗಿ ಮುಖ್ಯ ವಾಯುದೇವರನ್ನು ಹೇಳ್ತಾ ಇದ್ದು, ಅದಕ್ಕಾಗಿ ಸಾಕ್ಷಾತ್ ಅಂತ ಹೇಳಿದ್ವಿ. ಅಂದ್ರೆ ಮುಖ್ಯ ಸಾಕ್ಷಾತ್ ವಾಯು, ಮುಖ್ಯ ವಾಯುದೇವರು. ಇವರು ಏನಾದ್ರು ಅಂದ್ರೆ ಸಂಕರ್ಷಣಾತ್ ಜಯಾತನೂಜಃ ಬಭೂವ, ಸಂಕರ್ಷಣಾತ್ ಜಯಾತನೂಜಃ ಬಭೂವ. ಇಲ್ಲಿ ಆ ವಾಯುದೇವರು ಸಂಕರ್ಷಣ ರೂಪಿಯಾದಂತಹ ಭಗವಂತ. ಏನು ನಾರಾಯಣನ ಒಂದು 4 ಚತುರ್ಧಾ ವ್ಯೂಢ ಅಂತ ಹೇಳಿದರು, ಆ 4 ರೀತಿಯಾಗಿ ಅದರಲ್ಲಿ ಈ ಸಂಕರ್ಷಣ ರೂಪಿಯಾದಂತ ಭಗವಂತ. ಈ ಭಗವಂತ ಅಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಿದ್ದು ಜಯಾತನೂಜಃ, ಜಯ ಅಂತ ಲಕ್ಷ್ಮೀದೇವಿ ಹೆಸರು. ಅಂದ್ರೆ ಸಂಕರ್ಷಣನ ಭಗವಂತನ ಅಲ್ಲಿ ಹೆಂಡತಿ ಲಕ್ಷ್ಮೀದೇವಿಯಲ್ಲಿ ಜಯ ಎಂಬುವಂತಹ ಹೆಸರಿನಿಂದ ಅವತಾರವನ್ನ ಮಾಡಿದ್ದು. ಹೀಗಾಗಿ ಸಂಕರ್ಷಣಾತ್ ಜಯಾತನೂಜಃ, ಆ ಇಬ್ಬರಲ್ಲಿ ಸಂಕರ್ಷಣ ಎಂಬುವಂತಹ ಭಗವಂತ, ಜಯಾನಾಮಕಳಾದಂತಹ ಲಕ್ಷ್ಮೀದೇವಿ, ಅಂತಹ ಆ ಭಗವಂತ ಲಕ್ಷ್ಮೀದೇವಿಯರಲ್ಲಿ ಜಯಾತನೂಜಃ ಬಭೂವ. ಸಂಕರ್ಷಣನಿಂದ ಜಯಾದೇವಿಯ ತನೂಜಃ, ಆ ಜಯಾದೇವಿ ದೇಹದಿಂದ ಹುಟ್ಟಿದವರಾದರು. ಅಂದ್ರೆ ಅವರಲ್ಲಿ ವಾಯುದೇವರು ಅವತಾರವನ್ನ ಮಾಡಿದರು, ವಾಯುದೇವರು ಅವರಿಂದ ಹುಟ್ಟಿದರು ಅಂತ ಅರ್ಥ. ಸಂಕರ್ಷಣಾತ್ ಚಾಪಿ ಜಯಾತನೂಜೋ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ. ಯಹ ಏವ ಅಂದ್ರೆ ಯಾವ ವಾಯುದೇವರು, ಮುಂದೆ ಶಬ್ದ ಇದೆ ನೋಡಿ, ವಾಯುರ್ ಯ ಏವಾಥ ಅಂತಿದೆ. ಯಹ ಅಂದ್ರೆ ಯಾರು ಅಂತ ಅರ್ಥ. ಅಂದ್ರೆ ಯಾರು ಅಂದ್ರೆ ಯಾವ ವಾಯುದೇವರು, ಸಂಕರ್ಷಣ ರೂಪಿಯಾದಂತಹ ಭಗವಂತ ಮತ್ತು ಲಕ್ಷ್ಮೀದೇವಿ, ಜಯಾನಾಮಕಳಂತ ಲಕ್ಷ್ಮೀದೇವಿ, ಇವರಿಂದ ಹುಟ್ಟಿದಂತಹ ಯಾವ ವಾಯುದೇವರಿದ್ದಾರೋ ಆ ವಾಯುದೇವರು ಮುಂದೇನಾಗ್ತಾರೆ ಅಂದ್ರೆ ಅಥ ಯ ಏವಾಥ ಅಂತಿದೆ. ಅಥ ಎಂಬುದಕ್ಕೆ ವಾಯುಪದ ಪ್ರಾಪ್ತ್ಯನಂತರಂ, ವಾಯು ಪದವಿಯನ್ನ ಹೊಂದಿಯಾದ ಮೇಲೆ, ವಾಯುಪದ ಪ್ರಾಪ್ತ್ಯನಂತರಂ, ವಾಯುದೇವರ ಪದವಿಯನ್ನ, ಈ ವಾಯುದೇವರಿದ್ದಾರೆ, ಅವರು ವಾಯುದೇವರ ಪದವಿ ಮುಗಿದಾದ ಮೇಲೆ ಆದ್ಯ ಭವಿಷ್ಯತ್ ಬ್ರಹ್ಮ ಸು ಪ್ರಥಮ ನೋಡಿ ಹೇಳ್ತಾರೆ ಇಲ್ಲಿ, ವಿರಿಂಚನಾಮ ಭವಿಷ್ಯತ್. ಆ ವಾಯುದೇವರು ಏನ್ ಮಾಡ್ತಾರೆ ಅಂದ್ರೆ ಆದ್ಯ, ಮುಂದೆ ಎಲ್ಲರಿಗಿಂತಲೂ ಮೊದಲಿಗರಾದಂತಹ, ಅಂದ್ರೆ ಸೃಷ್ಟಿಯ ಈ ಕಲ್ಪ ಮುಗಿದಾದ ಮೇಲೆ ಪ್ರಾರಂಭದಲ್ಲಿ ಆಗೇನಾಗ್ತದೆ ಅಂದ್ರೆ ಇವರೇ ಬ್ರಹ್ಮದೇವರಾಗ್ತಾರೆ. ಅಥವಾ ಮತ್ತೊಂದು ಭವಿಷ್ಯತ್ ಅಥವಾ ಭವಿಷ್ಯ ವಿರಿಂಚೋ ನಾಮ ಅಂದ್ರೆ ಮುಂದೆ ಹುಟ್ಟುವಂತಹ, ಮುಂದೆ ಅವತಾರವನ್ನ, ಮುಂದೆ ಆ ಪದವಿಯನ್ನ ಹೊಂದುವಂತವರಾಗ್ತಾರೆ ಅಂತ ಅರ್ಥ. ಭವಿಷ್ಯ ವಿರಿಂಚ ನಾಮ, ಮುಂದೆ ಆಗುವಂತಹ ಬ್ರಹ್ಮದೇವರು ಅಂತ ಹೆಸರಿನಿಂದ ಇದೇ ವಾಯುದೇವರು. ಯಾವ ವಾಯುದೇವರು ಅಂದ್ರೆ ಸಂಕರ್ಷಣ ಜಯ, ಇವರಿಬ್ಬರಲ್ಲಿ ಹುಟ್ಟಿದಂಥ ಯಾವ ವಾಯುದೇವರಿದ್ದಾರೋ ಇವರೇ ಮುಂದಿನ ಬ್ರಹ್ಮದೇವರಾಗ್ತಾರೆ. ತತಃ ವಾಯೋ ಪರಃ
ಅನ್ಯಃ ಅದಕ್ಕಾಗಿ ದೇವಾದಿದೇವರೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರಾಗ್ತಾರೆ, ವಿರಿಂಚರಾಗ್ತಾರೆ. ಅದಕ್ಕಾಗಿ ತತಃ ನ ಪರಃ ಹಿ, ಅದಕ್ಕಾಗಿ ಈ ವಾಯುದೇವರು ಬ್ರಹ್ಮದೇವರಾಗ್ತಾ ಇದ್ದುದರಿಂದಾಗಿ ಈ ವಾಯುದೇವರಿಗೆ ಸಮಾನರಾದವರು, ವಾಯುದೇವರಿಗಿಂತಲೂ ಶ್ರೇಷ್ಠರಾದಂಥವರು ಅನ್ಯಃ ನ, ಭಗವಂತ ಇದ್ದಾನೆ, ಭಗವಂತ ಲಕ್ಷ್ಮೀದೇವಿ, ಅವರು ನಿತ್ಯ ಮುಕ್ತರವರು. ಹೀಗಾಗಿ ಅವರು ಲೆಕ್ಕದಲ್ಲಿ ಬರೋದಿಲ್ಲ. ಅವರನ್ನ ಬಿಟ್ಟು ಅಂತ ಅರ್ಥ. ಅವರನ್ನ ಬಿಟ್ಟು ವಾಯುದೇವರಿಗಿಂತ ಶ್ರೇಷ್ಠರಾದವರು, ತತಃ ಪರಃ ನ, ಆ ವಾಯುದೇವರಿಗಿಂತಲೂ ಕೂಡ ಪರರಾದವರು, ಶ್ರೇಷ್ಠರಾದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಬರೀತಾರೆ, ನ ಬ್ರಹ್ಮಪದ ಭೋಕ್ತಾ ನಹಿ ಕುತ್ರಚಿತ್. ಇದೇ ವಾಯುದೇವರೇ ಬ್ರಹ್ಮ ಪದವಿಯನ್ನ ಹೊಂದ್ತಾರೆ ಹೊರತು ಇವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಬ್ರಹ್ಮ ಪದವಿಯನ್ನ ಹೊಂದಿ ಅಲ್ಲಿ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮ ಪದ ಭೋಕ್ತಾ ನಹಿ ಕುತ್ರಚಿತ್, ಎಲ್ಲಿಯೂ ಕೂಡ ಯಾರೂ ಕೂಡ ಬ್ರಹ್ಮ ಪದವಿಯನ್ನ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ವಾಯುದೇವರನ್ನ ಬಿಟ್ಟು ಇನ್ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇವರು ಶ್ರೇಷ್ಠರು, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠರಾದಂಥವರು. ಹೀಗಾಗಿ ಇಂತಹ ವಾಯುದೇವರು ಏನು ಮುಂದಿನ ಕಲ್ಪದಲ್ಲಿ ಏನು ಬ್ರಹ್ಮದೇವರಾಗ್ತಾರೋ ಅಂತಹ ವಾಯುದೇವರು ಆ ಭಗವಂತ, ಸಂಕರ್ಷಣ ರೂಪಿಯಾದಂತಹ ಭಗವಂತ ಮತ್ತು ಜಯಾನಾಮಗಳಾದಂತಹ ಲಕ್ಷ್ಮೀದೇವಿಯಿಂದ ಅವತಾರವನ್ನ ಮಾಡಿದ್ರು. ಈ ರೀತಿಯಾಗಿ ಸೃಷ್ಟಿಯಾಯಿತು ಅಂತ ಶ್ರೀಮದಾಚಾರ್ಯರು ಆ ಸೃಷ್ಟಿಯ ಒಂದು ಕ್ರಮವನ್ನ ತಿಳಿಸ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮದೇವರ ಸೃಷ್ಟಿ, ವಾಸುದೇವ ಮತ್ತು ಮಾಯಾ ಎಂಬುವಂಥವಳಿಂದಾಗಿ, ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು ಸಂಕರ್ಷಣ ಮತ್ತು ಜಯ, ಆ ಲಕ್ಷ್ಮೀದೇವಿ ಇಬ್ಬರಿಂದಲೂ ಕೂಡ ವಾಯುದೇವರ ಸೃಷ್ಟಿಯಾಗಿದ್ದು. ಇನ್ನು ಮುಂದೆ ಆ ಮುಂದಿನ ಶ್ಲೋಕದಲ್ಲಿ 4 ರೂಪಗಳಲ್ಲಿ ಮತ್ತೊಂದು ರೂಪವಾದಂತಹ ಪ್ರದ್ಯುಮ್ನ ಎಂಬುವಂತಹ ರೂಪ, ಆ ಪ್ರದ್ಯುಮ್ನ ಎಂಬುವಂತಹ ರೂಪವನ್ನ ಪಡೆದುಕೊಂಡಂತಹ ಭಗವಂತ ಆ ರೂಪದಿಂದ ಯಾವ ಹೆಸರಿನ ಲಕ್ಷ್ಮೀದೇವಿಯಲ್ಲಿ ಯಾರನ್ನ ಸೃಷ್ಟಿ ಮಾಡ್ತಾರೆ, ಮತ್ತೊಂದು 2 ಪ್ರದ್ಯುಮ್ನ ಮತ್ತು ಅನಿರುದ್ಧ, ಹೀಗೆ ಆ ಸೃಷ್ಟಿಯನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ.